ನಿನ್ನ ಹೆಸರೇನುವ? ಸಹನ. ನಾನು ನಿನಗೆ ಕೆಲವೊಂದಿಷ್ಟು ಪೋಷಕಾಂಶಗಳು ಮತ್ತು ಆ ಪೋಷಕಾಂಶಗಳಿಂದ ದೊರೆಯತಕ್ಕಂಥ ಆಹಾರಗಳು ಯಾವ ಯಾವ ಆಹಾರವನ್ನು ತಿಂದರೆ ಯಾವ್ಯಾವ ಪೋಷಕಾಂಶಗಳು ಸಿಗ್ತಾವೆ ಎಂಬುದನ್ನು ಹೇಳು. ಯಾವ್ಯಾವ ಹೇಳು? ಕಾರ್ಬೋಹೈಡ್ರೇಟ್ಸ್, ರಾಗಿ, ಗೋಧಿ, ಜೋಳ, ನವಣೆ, ಸಾಮೆ, ಬ್ರೆಡ್, ಜೇನುತುಪ್ಪ, ಲಿಪಿಡ್, ಶೇಂಗಾ, ಮಾಂಸ, ಮೀನು, ಎಳ್ಳು, ಒಣ ಕೊಬ್ಬರಿ, ಮೊಟ್ಟೆ, ಹಳದಿ ಭಾಗ, ಪ್ರೋಟೀನ್, ಮೆಂತೆ, ಕ್ಯಾರೆಟ್, ಮೊಳಕೆ ಕಾಳುಗಳು, ಮೀನಿನ ಎಣ್ಣೆ, ಹಸಿರು ಹಳದಿ ತರಕಾರಿಗಳು, ವಿಟಮಿನ್, ಅವರೆಕಾಯಿ, ಅಲಸಂದಿ, ತೊಗರಿ, ಹಾಲು, ಮೊಳಕೆ ಕಾಳುಗಳು, ಸೋಯಾಬೀನ್, ಖನಿಜ ಲವಣಾಂಶಗಳು, ತರಕಾರಿ, ಹಣ್ಣು, ನಿಂಬೆ, ಏಕದಳ ಧಾನ್ಯಗಳು, ನೀರಿನ ಅಂಶಗಳು, ಕಲ್ಲಂಗಡಿ, ಸೌತೆಕಾಯಿ, ಮುಲ್ಲಂಗಿ, ಕುಂಬಳಕಾಯಿ, ಬದನೆಕಾಯಿ, ಕೋಸು. ಸೂಪರ್. ಒಂದು ಚಪ್ಪಳ ಹಾಕ್ರಿಗೆ. ಎಷ್ಟನೇ ಕ್ಲಾಸ್? ಹೆಸರು? ಕೇತನುಶ್ರೀ. ಹಾಂ, ಉಸಿರಾಟ ಎಂದರೇನು? ಈ ಗಾಳಿಯಲ್ಲಿರುವ ಆಕ್ಸಿಜನ್ ಅನ್ನು ಒಳಗೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಬಿಡುವ ಕ್ರಿಯೆಗೆ ಉಸಿರಾಟ ಎನ್ನುವರು. ಅಂದರೆ ಗಾಳಿಯಲ್ಲಿರುವ ಆಕ್ಸಿಜನ್ನ ಒಳ ತೆಗೆದುಕೊಂಡು ದೇಹದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನ ಹೊರಬಿಡುವ ಕ್ರಿಯೆಗೆ ಉಸಿರಾಟ ಅಂತ ಹೇಳ್ತೀವಿ. ಓಕೆ, ಹಾಗಾದರೆ ಉಸಿರಾಟದ ಅಂಗಗಳು ಯಾವುವು? ಮೂಗು, ಶ್ವಾಸನಾಳ, ಶ್ವಾಸಕೋಶಗಳು. ಸೂಪರ್, ಕುಂದ್ರು. ಓಕೆ, ವಿಜಯಲಕ್ಷ್ಮಿ. ಹಾಗಾದರೆ ಸಿರಿಧಾನ್ಯಗಳು ಯಾವುವಮ್ಮ? ಜೋಳ, ಸಜ್ಜೆ, ಕೂರಲೆ, ಸಾಮೆ, ರಾಗಿ, ಆರ್ಕು, ಬರುಗು, ನವಾಡೆ, ಊದಲು. ಇನ್ನೂ ಹಲವಾರು ಇದೆ. ಓಕೆ, ಸೂಪರ್, ಕುಂದ್ರು. ಕೆ ಅನುಶ್ರೀ. ಹಾಂ, ಹಾಗಾದರೆ ಜೀರ್ಣಕ್ರಿಯೆಗಳು ಯಾವುವು? ನಮ್ಮ ದೇಹದ ಜೀರ್ಣಕ್ರಿಯೆಗಳು ಯಾವ್ಯಾವು? ಬಾಯಿ, ಗಂಟಲು, ಅನ್ನನಾಳ, ಸಣ್ಣ ಕರಳು, ದೊಡ್ಡ ಕರಳು, ಜಠರ, ಮಲದ್ವಾರ. ಹೌದಾ? ಸೂಪರ್, ಗುಡ್.